ಈಗ ಮತ್ತೊಬ್ರು ಬಿಜೆಪಿಗೆ ಗುಡ್ ಬೈ ಹೇಳ್ತಾರಾ ಅನ್ನೋದನ್ನ ನೋಡ್ಬೇಕಾಗುತ್ತೆ. ಸಂಗಣ್ಣ ಕರಡಿ ಅವರು ಈ ಸಲ ರಾಜ್ಯ ರಾಜಕಾರಣದಲ್ಲಿ ಇಂಟ್ರೆಸ್ಟ್ ಇದೆ ಅಂತ ಹೇಳ್ತಾ ಇದ್ದಾರೆ. ಟಿಕೆಟ್ ಅನ್ನ ನಿರೀಕ್ಷೆ ಮಾಡ್ತಾ ಇದ್ದಾರೆ. ಈಗ ಸಾಧ್ಯ ಆಗೋದಿಲ್ಲ ಅನ್ನೋ ಸುಳಿವು ಸಿಗ್ತಾ ಇದ್ದಂತೆ ಜೆಡಿಎಸ್ ನತ್ತ ಮುಖ ಮಾಡ್ತಾ ಇದ್ದಾರೆ, ಚಿತ್ತವನ್ನ ಹರಿಸಿದ್ದಾರೆ, ಆ ಲೆಕ್ಕಾಚಾರದಲ್ಲಿ ಇದ್ದಾರೆ ಅಂತ ಹೇಳಲಾಗ್ತಾ ಇದೆ. ಈಗ ಜೆಡಿಎಸ್ ಇಂದ ಸ್ಪರ್ಧೆ ಮಾಡೋದಕ್ಕೆ ಬೆಂಬಲಿಗರೇ ಒತ್ತಾಯವನ್ನ ಹಾಕ್ತಾ ಇದ್ದಾರಂತೆ. ಈ ಹಂತದಲ್ಲಿ ಯಡಿಯೂರಪ್ಪನವರು ಫೋನ್ ಮಾಡಿದ್ದಾರೆ, ಆ ತರದ ನಿರ್ಧಾರ ಮಾಡಬೇಡಿ, ಬಿಜೆಪಿ ಬಿಡಬೇಡಿ ಅಂತ ಹೇಳಿದಾರಂತೆ. ಬಿಎಸ್ವೈ ಸಂಧಾನಕ್ಕೆ ಸಂಗಣ್ಣ ಕರಡಿ ಸೊಪ್ಪನ್ನ ಹಾಕಿಲ್ವಂತೆ. ಬೆಂಬಲಿಗರ ಸಭೆ ಇದೆ, ಆಮೇಲೆ ಮಾತಾಡ್ತೀನಿ, ನೋಡೋಣ ಬೆಂಬಲಿಗರು ಫಸ್ಟ್ ಏನ್ ಹೇಳ್ತಾರೆ, ಕಾರ್ಯಕರ್ತರು ಏನ್ ಹೇಳ್ತಾರೆ, ಅಭಿಮಾನಿಗಳು ಏನ್ ಹೇಳ್ತಾರೆ, ಅದು ಮುಖ್ಯ ಆಗುತ್ತೆ. ಅವರು ಏನ್ ಹೇಳ್ತಾರೆ ಅದ್ರ ಪ್ರಕಾರ ನಿರ್ಧಾರ ನಾನು ಮಾಡ್ತೀನಿ. 2 ದಿನಗಳಿಂದ ಒಪ್ಕೊಂಡು ಈಗ ಇಲ್ಲ ಅಂತ ಹೇಳ್ತಿದ್ದಾರೆ. ಬಿಜೆಪಿ ಟಿಕೆಟ್ ಕೊಟ್ಟರು ನನಗೆ ಬೇಡ, ಪಕ್ಷೇತರವಾಗಿ ಅಥವಾ ಜೆಡಿಎಸ್ ಇಂದ ಸ್ಪರ್ಧೆ ಮಾಡಿ ಅಂತ ಹೇಳಿ ಬೆಂಬಲಿಗರು ಒತ್ತಾಯ ಮಾಡಿದ್ದಾರೆ ಅಂತ ಹೇಳಿ ಸಂಗಣ್ಣ ಕರಡಿ ಹೇಳ್ಕೊಂಡಿದ್ದಾರೆ.